ಪುಟ್ಮಲಿ ಅವ್ರ ಮನೆನಾ? ಹೌದು. ನೀನ್ಯಾರು? ಮಗಳು. ಪಾಪುಗೆ ಇಷ್ಟು ದೊಡ್ಡ ಪಾಪು ಇರೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲಪ್ಪ. ಏನ್ ಯೋಚನೆ ಮಾಡ್ತಿದ್ರ ಅಂಕಲ್? ಪುಟ್ಟಿ, ನೀನು ನಿಜವಾಗ್ಲೂ ಪುಟ್ಟಮಲ್ಲಿಯವ್ರ ಮಗಳ? ಹಾ, ಹಾಗಂತ ನಮ್ಮಪ್ಪ ಹೇಳಿದ್ರ. ನಿಮ್ಮಪ್ಪ ಯಾರು? ನಮ್ಮಪ್ಪನೇ ನಮ್ಮಪ್ಪ. ಪುಟ್ಟಿ, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಶ್ರೀರಾಮಚಂದ್ರ ಗೌಡ್ರು ನಿಮ್ಮಪ್ಪನಾ? ಹಾಗಂತ ನಮ್ಮಮ್ಮ ಹೇಳಿದ್ರ. ಇಲ್ಲ, ನ್ಯೂಸ್ ಚಾನಲ್ ಅಲ್ಲಿ ದಿನ ನಿಮ್ಮಪ್ಪನ ಬಗ್ಗೆ 1 ಅವರ್ ಪ್ರೋಗ್ರಾಮ್ ಬರ್ತಿತ್ತು, ಅದಕ್ಕೆ ಗೊತ್ತಾಯ್ತು. ಜಿಲೇಬಿ ತಿನ್ಸೋರ್ಗೆ ಜಾಮೂನ? ನೋಡೆ ಪ್ಲೀಸ್, ತಲೆ ಕೈ ಹಾಕಿ ಟೆನ್ಷನ್ ಕೊಡ್ಬೇಡ. ಅದೇನು ಅಂತ ಸರಿಯಾಗಿ ಹೇಳು. ಕ್ವಶನ್ ಸರಿ ಇದ್ರೆ ಆನ್ಸರ್ ಸರಿಯಾಗೇ ಇರತ್ತೆ, ಕ್ವಶನ್ ತಪ್ಪಿದ್ರೆ ಆನ್ಸರ್ ತಪ್ಪಾಗೇ ಇರತ್ತೆ. ನೋಡು ಪುಟ್ಟ, ನಿನ್ಗೊಂದು ಚಾಕಿ ಕೊಡಿಸ್ತೀನಿ. ನಿಮ್ಮಪ್ಪ ಯಾರು ಅಂತ ಹೇಳು ಬಂಗಾರಿ. ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ಅವ್ರ ಪಾದ ಜೆರಾಕ್ಸ್ ತಗೊಂಡು ದಿನ ಪೂಜೆ ಮಾಡ್ತೀನಿ. ಜೆರಾಕ್ಸ್ ತಗೊಳಕ್ಕೆ ಪಾದ ನ್ಯೂಸ್ ಪೇಪರಾ? ನಮ್ಮಪ್ಪನ ಪಾದ ಪೂಜೆ ಮಾಡ್ಲೇಬೇಕು ಅಂತ ಇದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು ಪಾದ ಪೂಜೆ ಮಾಡ್ಕೊಂಡು ಹೋಗಿ. ಸರಿ, ನಿಮ್ಮ ಮನೆ ಅಡ್ರೆಸ್ ಕೊಡು, ಬರ್ತೀನಿ. ಪುಟ್ಮಲಿ ಅವರು ನಮ್ಮಮ್ಮ ಅಂದ್ಮೇಲೆ ಅವ್ರ ಗಂಡ ನಮ್ಮಪ್ಪನೇ ತಾನೆ. ಪುಟ್ಮಲಿ ಅವ್ರ ಮನೆ ಅದೇ ಅಂದ್ಮೇಲೆ ನಮ್ಮಪ್ಪನೂ ಅಲ್ಲೇ ಇರ್ತಾರೆ ತಾನೆ. ದಿನ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿ. ಗುಂಡಲ್ಲಿ ಅದೇನು ಅಂತ ಸರಿಯಾಗಿ ಹೇಳ್ಬಿಟ್ಟೋಗೆ. ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಸಣ್ಣ ವಿಷಯನ ಅರ್ಥ ಮಾಡ್ಕೊಂಡೆ ಟೆನ್ಷನ್ ತಗೊಂಡು ಯಾಕೆ ಟೆನ್ಷನ್ ಪಾರ್ಟಿ ಆಗ್ತೀರಾ? ನೋಡು, ನಾನು ಟೆನ್ಷನ್ ಪಾರ್ಟಿ ಆಗ್ಬಾರ್ದು ಅಂದ್ರೆ ಅಟ್ಲೀಸ್ಟ್ ನಿನ್ ಬಗ್ಗೆ ಏನಾದ್ರು ಇಂಟ್ರೊಡಕ್ಷನ್ ಕೊಟ್ಬಿಟ್ಟೋಗೆ. ಎಂಟ್ರಿಗೆ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಹವಾ ಮೇಂಟೈನ್ ಮಾಡಕ್ಕಾಗಲ್ಲಮ್ಮ. ಅಂದ್ರ ಇನ್ಮೇಲೆ ನಾನು ಟೆನ್ಷನ್ ಕೊಡ್ತಾನೆ ಇರ್ತೀನಿ, ನೀವು ಟೆನ್ಷನ್ ಪಾರ್ಟಿ ಆಗ್ತಾನೆ ಇರ್ತೀರಾ. ಅಯ್ಯೋ, ಇವಳು ಯಾರಪ್ಪ ನನ್ನ ತಲೆ ತಿಂತವಳೆ. ಪುಟ್ಮಲಿ ಆಂಟಿ, ಪುಟ್ಮಲಿ ಆಂಟಿ. ಗೊಂಬೆ, ಎಷ್ಟು ದಿನ ಆಯ್ತು ನಮ್ಮ ಟೀಚರ್ಗೆ ಬಂದು. ಹೆಂಗಿದೆ? ನಿಮ್ಮ ಮನೆಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ಚೆನ್ನಾಗಿದ್ದೀನಿ. ಅಂದ್ರೆ ನಾನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದೆಯ? ಸುಮ್ಮನೆ ತಮಾಷೆ ಮಾಡಿದೆ, ಬಿ ಕೂಲ್. ಬಿಕ್ಲಿಗೆಯಾ? ಇರು, ನೀರ್ ತಗೊಂಬತ್ತೀನಿ. ಆಂಟಿ, ನಾನು ಅಂದಿದ್ದು ಹಂಗಲ್ಲ, ನೀವು ಆರಾಮಾಗಿರಿ ಅಂತ ಅಂದಿದ್ದು. ಹಂಗಂದ್ಯಾ? ನನ್ ಗೊಂಬೆ ಬಾಬಣ್ಣ, ಗೊಂಬೆನ ಯಾಕಂಗ್ ಗುರಾಯಿಸಿರಿ? ಆಮೇಲೆ ಪುಟ್ಮಲಿ, ಇವ ನಮ್ಮ 30 ಮಿಳ್ಳ ಅವ್ರ ಅಣ್ಣನ ಮಗಳಲ್ವಾ? ಹೌದು, ಅವ್ರು ನಮ್ಮ ಚಿಕ್ಕಪ್ಪ ಜುಗ್ಗ ಅಂಕಲ್. ಆಮೇಲೆ ಪುಟ್ಮಲಿ, ನೀನ್ ಯಾಕಮ್ಮೆ ಕಿಸ ಕಿಸ ಅಂತ ಅಲ್ಲಿ ಕಿಸ್ತಾಯ? ಸುಮ್ಮನೆ ನಿಂತ್ಕ. ಏ ಗೊಂಬೆ, ನನ್ನ ಯಾಕೆ ಜುಗ್ಗ ಅಂಕಲ್ ಅಂದೆ? ನೀವೇನೋ ನಮ್ಮ ಚಿಕ್ಕಪ್ಪಂಗೆ ಸಂಬಳನೇ ಕೊಡಲ್ವಂತೆ. ಸಂಬಳ ಕೊಡದೇನಂತೆ? ನಿಮ್ಮ ಚಿಕ್ಕಪ್ಪ ನಮ್ಮ ಅಂಗಡಿಯಿಂದಲೇ ಚಡ್ಡಿ ಬನ್ನಿ ತಗೊಂಡು ಹೋಗೋದು. ಅವ್ರು ತಗೊಂಬರೋದು ನೆಲ ವರ್ಷಕ್ಕೆ. ಶಾನೆ ಪಸಂದಾಗಿ ಮಾತಾಡ್ತಿದ್ದೆ ಕಂಬಿಡು. ಈ ತರ ಮಾತಾಡೋದು ಕಲಿಸ್ಕೊಟ್ಟವ್ರು ಯಾರ? ನಿಮ್ ಚಿಕ್ಕಪ್ಪನ? ಇಲ್ಲ, ನಮ್ಮಪ್ಪ. ಒಮ್ಮೆ ಪುಟ್ಮಲಿ, ಯಾಕಮ್ಮೆ ಪಕ್ಕ ಪಕ್ಕ ಅಂತ ಅಲ್ಲಿಕ್ಕಿಸ್ತಾ ತಗದು ಬುಟ್ಟಾರ 32 ಅಲ್ಲೂ ಉದ್ರೋಗ್ಬಿಡ್ಬೇಕು. ಬಾಬಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡರಿ. ಆಮೇಲೆ ಪುಟ್ಮಲಿ, ಅವ ಜುಗ್ಗ ಅಂಕಲ್ ಅಂತ ಹೇಳೋರು ಕೋಪ ಮಾಡ್ಕೊಳ್ಳಿ ಪಿ ತಕೊಂಬಂದು ಅವ್ರ ಜೊತೆಗೆ ಆಟ ಆಡ್ಲೇ. ಆಟ ಆಡಿ. ಬೇಕಂದ್ರೆ ನಾನೇ ನಿಮ್ಗೆ ಪಿಪಿ ತಂದು ಕೊಡ್ತೀನಿ. ಯಾಕ ಪಿ ತಗೊಳಕ್ ನಂತ ಕಾಸಿಲ್ವಾ? ನಿಮ್ಮ ಹತ್ರ ಇದ್ರೂ ನೀವು ತೊಗೊಳಲ್ಲ ಅಲ್ವಾ, ಅದಕ್ಕೆ ನಾನು ನಿಮ್ಮನ್ನ ಜುಗ್ಗ ಅಂಕಲ್ ಅಂತ ಕರೆಯೋದು. ಪುನಃ ಜುಗ್ಗ ಅಂಕಲ್ ಅಂದ್ರೆ ನನ್ ಕೆಟ್ಟ ಕೋಪ ಬರ್ತದೆ. ಬಾಬಣ್ಣ, ಐಕ್ಳು ಆಟ್ಕುಳಿ ಆಡಿದ್ರೆ ಅದಕ್ಕೆ ಯಾಕೆ ರೇಗಾಡಿರಿ? ಐಕ್ಳು ಒಟ್ಟಿಲಿ ತಮಾಷೆ ಮಾಡ್ಕೊಂಡಿದ್ರೆ ನೋಡಕ್ಕೆ ಬಹು ಪಸಂದಾಗಿರ್ತದೆ ಎನ್ನಿ. ನಾನು ಗೊಂಬೆ ಆಟ ಆಡ್ತೀವಿ, ನೀವು ಒಳಕ್ ಹೋಗಿ. ಮಕ್ಕಳು ಮಾಡ್ಕೋಬೇಕ ಟೈಮಲ್ಲಿ ಮಕ್ಕಳ ಜೊತೆಗೆ ಸೇರ್ಕೊಂಡು ಆಟ ಆಡ್ತೀನಿ ಅಂತಿದ್ದೆ ಇಲ್ಲಮ್ಮೆ. ಬಾಬಣ್ಣ, ನನಗೂ ಮಕ್ಳು ಆಗೋಕೆ ಆಯ್ತಾ? ನೀವು ಬಿಡಿ. ಮಗುಗೆ ನಾನೇ ಗೊಂಬೆ ತಂದು ಕೊಡ್ತೀನಿ. ನೀನ್ ಯಾಕೆ ನಮ್ಮ ಪಾಪ ಗೊಂಬೆ ತಂದ್ಕೊಟ್ಟೆ? ನೀವು ಜುಗ್ಗ ಅಂಕಲ್ ಅಲ್ವಾ, ನೀವೇನು ತಂದು ಕೊಡಕ್ಕಾಗಲ್ಲ, ಅದಕ್ಕೆ. ನೋಡು, ಪುನಃ ಜುಗ್ಗ ಅಂಕಲ್ ಅಂದ್ರೆ ನನ್ ಕೆಟ್ಟ ಕೋಪ ಬರ್ತದೆ. ಬಾಬಣ್ಣ, ಐಕುಳ್ ಕಂಡ್ರೆ ಯಾಕೆ ಸಿಡಿಮಿಡಿ ಅಂತೀರಿ? ಯಾಕಂದ್ರೆ ನನ್ನ ತಲೆ ಕೆಟ್ಟದ ಅದಕ್ಕೆ. ಜುಗ್ಗ ಅಂಕಲ್ ಮತ್ತೆನಾ? ಇಂಥ ತಲಾ ತಿನ್ನ ಐಕಳನ್ನ ಅಟ್ಟು ಕರ್ಸ್ಬಿಟ್ಟು ಅವ್ರ ಜೊತೆಗೆ ಆಟ ಆಡ್ಕೊಂಡಿದೆ ಇಲ್ಲ, ಮೊದ್ಲು ನಿನಗೆ ಹೋಗಿಬೇಕು. ಹೊಟ್ಟಿಲಿದ್ರೆ ನೆಮ್ಮದಿನೂ ಇರಲ್ಲ. ಬಾಬಣ್ಣ, ಆಂಟಿ, ನೀವೇ ಬೇಜಾರು ಮಾಡ್ಕೋತೀರಾ ಬಿಡಿ. ಗೊಂಬೆ, ನಮ್ ಬಾಬಣ್ಣ ಯಾವಾಗ್ಲೂ ಹಿಂಗೆ ಐಕುಳ್ನ ಕಂಡ್ರೆ ಸಿಡಿಮಿಡಿ ಅಂತಾರ, ಅದಕ್ಕೆ ಭೂಪತಿ ಊರ್ಗ್ ಹೊಂಟದ್ದು. ಆ ಜುಗ್ಗ ಅಂಕಲ್ ಏನಂದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ, ನೀವು ನನ್ನ ಅಮ್ಮ, ನಾನು ನಿಮ್ಮ ಮಗಳು. ಟ್ಯಾಂಕು ಗೊಂಬೆ. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡ್ದೆ ಜಾಡ. ಈಗ ನಾವು ಆಟ ಆಡೋಣ. ಯಾವ ಆಟ ಆಡೋ? ಮರಕೋತಿ ಆಟ. ಜೊನಿ, ಯಾಕೆ ಹೀಗೆ ಓಡಾಡ್ತಿದ್ದೀರಾ? ಹೊಟ್ಟೆ ಸರಿ ಇಲ್ವಾ? ಹೊಟ್ಟೆ ಸರಿ ಇದೆ,
ತಲೆ ಕೆಟ್ಬಿಟ್ಟಿದೆ. ಅದು ಯಾವತ್ತೋ ಕೆಟ್ಟಿದೆ. ಅದಕ್ಕೆ ಈಗ ಯಾಕೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ? ಅದು ಸುಮ್ಮನೆ ಮಲಗ್ತೀಯಾ? ಮತ್ತೆ ಹೇಳಿ, ಏನೇನು ಪ್ರಾಬ್ಲಮ್ಮು? ಅದು ನಿನ್ನೆ ಪುಟ್ಟಮಲ್ಲಿ ಅವ್ರ ಮನೆಗೆ ಒಂದು ಮಗು ಬಂತು. ಆ ಮಗು ಯಾರು ಅಂತ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಜಾನಿ, ಅವ್ರ ಮನೆಗೆ ಮಗು ಬಂದ್ರೆ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದು ಎದುರು ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ನಾವು ಗಮನಿಸ್ಬೇಕು ತಾನೇ. ಜಾನಿ, ಅರ್ಥ ಇಲ್ದಿರೋ ಮಾತು ಯಾಕೆ ಆಡ್ತಿದ್ದೀರಾ? ಬೈ ಚಾನ್ಸ್ ಅವ್ರ ಮನೆಗೆ ಯಾರಾದ್ರೂ ದೊಡ್ಡವ್ರು ಬಂದಿದ್ರೆ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರ್ತಿತ್ತು. ಈಗ ಮಗು ಬಂದಿರೋದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಕಸ್ಮಾತ್ ಆ ಮಗು ಪುಟ್ಟಮಲ್ಲಿ ಅವ್ರದಾಗಿದ್ರೆ? ಜಾನಿ, ಏನಾಗಿದೆ ನಿಮ್ಗೆ? ಸಡನ್ ಆಗಿ ಮಗು ಆಗಕ್ಕೆ ಪುಟ್ಟಮಲ್ಲಿ ಅವ್ರೇನ್ ಪ್ರಿಂಟಿಂಗ್ ಮಿಷನ್? ಹೋಗ್ಲಿ, ಆ ಮಗು ಪುಟ್ಟಮಲ್ಲಿ ಅವ್ರದ್ದೇ ಅನ್ಕೊಳ್ಳೋಣ. ನಿಮ್ಗೇನ್ ಪ್ರಾಬ್ಲಮ್? ಮಧು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಮಲ್ಕೋ. ಮೊದಲು ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ, ಆಮೇಲೆ ನಾನು ಮಲಗ್ತೀನಿ. ಆ ಮಗು ಏನಾದ್ರು ನಿಮ್ ಹತ್ರ ಬಂದು ಪುಟ್ಟಮಲ್ಲಿ ಅವರು ನಮ್ಮಮ್ಮ ಅಂತ? ಮಧು, ಮೊದಲೇ ಟೆನ್ಷನ್ ಇದ್ದೀನಿ, ಏನೇನು ಹೇಳಿ ತಲೆ ಕೆಡಿಸ್ಬೇಡ. ದಮ್ಮಯ್ಯ ಅಂತೀನಿ, ಸುಮ್ಮನೆ ಮಲಗು. ಜಾನಿ, ನಿಮಗೆ ಏನ್ ಆಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗಲ್ಲ ಮಧು, ಇಷ್ಟು ದಿನ ಇಲ್ಲದೆ ಇರೋ ಮಗು ಸಡನ್ ಆಗಿ ಎಲ್ಲಿಂದ ಬಂತು ಅಂತ ಯೋಚನೆ. ಆ ಯೋಚನೆನ ಗೌಡ್ರು ಮಾಡ್ಬೇಕು, ನೀವಲ್ಲ. ಸುಮ್ನೆ ಬಂದ್ ಮಲ್ಗಿ. ಗೊಂಬೆಗೆ ಏನ್ ಬೇಕಾ? ಗೊಂಬೆಗಂತೂ ಗೊಂಬೆ ಬೇಡ. ನೀವ್ ಬೇಕು ಅಂದ್ರೂ ಕೊಡ್ಸವ್ರ ಯಾರ? ಮೊದ್ಲೇ ಬಾಬಣ್ಣನ್ಗೆ ನೀನ್ ಕಂಡ್ರೆ ಆಗಲ್ಲ. ಅಂದ್ರೆ ಪ್ರಾಡಕ್ಟ್ ಇವ್ರದೇ, ಸಪ್ಲೈ ಬೇರೆ ಬ್ರಾಂಚಿಂದ ಆಗಿದೆ. ಪಾಪ ನಮ್ಮ ಪುಟ್ಟಮಲ್ಲಿ ಅವ್ರ ಬಗ್ಗೆ ನಾನೇ ಯಾಕೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀನಿ. ಅಮ್ಮ ಅಮ್ಮ, ನಿನ್ ಕೈಯಾರೆ ಏನಾರು ಮಾಡ್ಸ್ಕೊಂಡು ತಿನ್ಬೇಕು ಅನ್ಸ್ತಿದ್ಯಲ್ಲ. ಯಾನ್ ಬೇಕು ಮಗಳೇ? ಈ ಬೆಣ್ಣೆ ಮುದ್ದೆಗೆ ರಾಗಿ ಮುದ್ದೆ ಮಾಡ್ಕೊಡ್ಲಾ? ಇವಳು ಅವ್ರನ್ನ ಅಮ್ಮ ಅಂತಿದ್ದಾಳೆ, ಅವರು ಇವಳನ್ನ ಮಗಳೇ ಅಂತಿದ್ದಾರೆ. ಅಂದ್ರೆ ಕನ್ಫರ್ಮು. ರಾಗಿ ಮುದ್ದೆ ಅಂತೂ ಬೇಡ, ಚೈನೀಸ್ ಫುಡ್ ಮಾಡ್ಕೊಡ್ತೀಯಾ? ಚೈನೀಸ್ ಪುಟ? ಹಾ, ಯಾರವಳ ಹಂಗಿರ್ತದಲ್ಲ ನೋಡೆ ಸೊಪ್ಪು, ಅದನ್ನ ಮಾಡ್ಕೊಡ್ಲಾ? ಅದು ನೂಡಲ್ಸ್ ಅಪ್ಪಲ್ಲ, ನೂಡಲ್ಸ್. ಹಿಡ್ದೆ ಚಾಡ. ಅದನ್ನೇ ಮಾಡ್ಕೊಡ್ಲಾ? ಹಾ, ಮಾಡ್ಕೊಡು. ಕೂತಿರು, ಹಿಂಗಾಗಿ ಹಿಂಗ್ ಮಾಡ್ಕೊಬತ್ತೀನಿ. ಹಾ. ಓ, ಟೆನ್ಷನ್ ಪಾರ್ಟಿ. ಈ ಫುಡ್ಡಲ್ಲಿ ನನ್ನನ್ನೇ ಟೆನ್ಷನ್ ಪಾರ್ಟಿ ಅಂತ ಕರಿತೀಯಾ? ಮಕ್ಕಳ ಮಾತಿಗೆ ಟೆನ್ಷನ್ ಆಗ್ತಿರಲ್ಲ, ಇನ್ನೇನಂತ ಕರೀಲಿ? ಇನ್ನೊಂದ್ಸಲ ಟೆನ್ಷನ್ ಪಾರ್ಟಿ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ನೀವು ಟೆನ್ಷನ್ ಆಗ್ಲಿಲ್ಲ ಅಂದ್ರೆ ನಾನು ಟೆನ್ಷನ್ ಪಾರ್ಟಿ ಅಂತ ಕರೆಯಲ್ಲ. ನೋಡು, ಇನ್ಮೇಲೆ ನಾನು ಟೆನ್ಷನ್ ಆಗಲ್ಲ, ನೀನು ಹಾಗೆ ಕರೆಯೋ ಹಾಗಿಲ್ಲ. ಬಂದ್ ವಿಷಯ. ನೀನ್ ಯಾರು, ಇಲ್ಲಿ ಯಾಕೆ ಬರ್ತೀಯಾ? ಓ, ನಿಮ್ಗೇನೋ ನನ್ನ ಇಂಟ್ರೊಡಕ್ಷನ್ ಆಗಿಲ್ವಾ? ಅದಕ್ಕೆ ಟೆನ್ಷನ್ ಆಗಿರೋದು. ಟೆನ್ಷನ್ ಪಾರ್ಟಿ. ನೋಡು, ನನ್ನ ಮತ್ತೆ ಮತ್ತೆ ಟೆನ್ಷನ್ ಪಾರ್ಟಿ ಅಂತ ಕರಿಬೇಡ. ನನ್ನ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಕೊಡಬೇಕು, ಮಾತು ಬೆಳೆಸ್ಬೇಡ. ಯಾಕೆ? ನಾನು ಮಾತಾಡಿದ್ರೆ ನಿಮ್ಗೆ ಟೆನ್ಷನ್ ಆಗುತ್ತಾ? ನಿನಗೆ ಮಾತು ಕಲಿಸ್ತವ್ರು ಯಾರೇ? ನಮ್ಮಪ್ಪ. ಆ ಪುಣ್ಯಾತ್ಮ ಇಲ್ಲಿರ್ತಾರಮ್ಮ. ಯಾಕೆ? ಆಶೀರ್ವಾದ ತಗೋಬೇಕಾ? ಇಲ್ಲಮ್ಮ, ಅವ್ರ ದರ್ಶನ ಪಡೆದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ಬೋದೇನೋ ಅಂತ. ನೋಡಿ, ಆ ದೇವ್ರ ದರ್ಶನ ಅಷ್ಟು ಈಸಿಯಾಗಿ ಆಗಲ್ಲ. ನನ್ನನ್ನ ನಮ್ಮಪ್ಪ ಅಂತ ನೋಡ್ಕೊಳ್ಳಿ. ನಾನು ಹೇಳಿಲ್ವಾ ಮಾತು ಬೆಳೆಸೋದು ಬೇಡ ಅಂತ? ನಾನು ಒಂದೇ ಪ್ರಶ್ನೆಗೆ ಒಂದೇ ಉತ್ತರ ಕೊಡಬೇಕು. ಒಂದ್ ಪ್ರಶ್ನೆಗೆ 4 ಆಪ್ಷನ್ಸ್ ಇರುತ್ತೆ, ಆದ್ರೆ ಉತ್ತರ ಒಂದೇ. ಅದೇನ್ ಕೇಳಿ? ಪುಟ್ಟಮಲ್ಲಿಯವರು ನಿನ್ಗೇನಾಗ್ಬೇಕು? ನೋ ಆಪ್ಷನ್ಸ್, ಓನ್ಲಿ ಒನ್ ಆನ್ಸರ್. ಅಮ್ಮ. ಮಮ್ಮಿ. ಗೊಂಬೆ ಮಗಳೇ, ಸಾನೆ ದಿನ ಆದ್ಮೇಲೆ ನಿನ್ಗೋಸ್ಕರ ಅಂತ ಇದನ್ನ ಮಾಡಿವ್ನಿ, ತಿನ್ಬಿಟ್ಟು ಹೆಂಗಿದ್ದು ಅಂತ ಹೇಳು. ಆಯ್ತಮ್ಮ. ಸೂಪರ್. ಸೂಪರ್ ಆಗಿ ಇರ್ಲೇಬೇಕು, ಯಾಕಂದ್ರೆ ನಾನು ಮೊದಲ ಮಗಳಿಗೋಸ್ಕರ ಮಾಡಿರೋದು. ಅದಕ್ಕೆ ಏನದು ಮುದ್ದಿನ ಅಮ್ಮ ಅಂತ. ತಿನ್ನು ತಿನ್ನು ತಿನ್ನು.
ಕಾಫಿ ತಗೊಂಡ್ ಬನ್ನಿ. ಬಂದೆ ತಗೋ. ಥ್ಯಾಂಕ್ ಯು. ಜಾನಿ, ಕಾಫಿಗೆ ಕಾಫಿ ಪುಡಿ ಬದಲು ಖಾರದ ಪುಡಿ ಹಾಕೊಂಡು ತಗೊಂಡ್ಬಂದಿದ್ದೀರಾ? ಖಾರದ ಪುಡಿ ಕಾಫಿ ಪುಡಿ ಪ್ರಾಸ ಚೆನ್ನಾಗಿದೆ, ಕುಡಿ. ಜಾನಿ, ನಿಮಗೆ ಏನಾಗಿದೆ? ಹುಷಾರಿಲ್ವಾ? ಹುಷಾರಾಗಿದ್ದೀನಿ, ಆದ್ರೂ ಹುಷಾರಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರ ಅಂತ ನಂಗೆ ಒಂದು ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ. ಇದೇನಪ್ಪ, ಪುಟ್ಟಮಲ್ಲಿಯವರೇ ಒಂಥರ ಇದ್ದಾರೆ, ಗೌಡ್ರು ಇನ್ನೊಂದು ಥರ ಇದ್ದಾರೆ. ಇವರಿಬ್ಬರಿಗೆ ಈ ಗೊಂಬೆ ಹೇಗೆ ಮಗಳಾಗ್ತಾಳೆ? ಜಾನಿ ಯಾಕೆ ಈ ರೀತಿ ಟೆನ್ಷನ್ ಪಾರ್ಟಿ ಆಗ್ತಿದ್ದಾರೆ? ಇವ್ರನ್ನ ಹೇಗಪ್ಪ ಸರಿ ಮಾಡೋದು? ಸ್ಟಾಪ್ ಇಟ್ ಮಧು, ಮೊದಲೇ ನನ್ನ ಮನ್ಸು ಸರಿ ಇಲ್ಲ, ಯಾಕೆ ಈ ರೀತಿ ಕಾಡ್ತಿದ್ಯಾ? ಜಾನಿ ನಿಂತ್ಕೊಳ್ಳಿ, ಜಾನಿ ನಿಂತ್ಕೊಳ್ಳಿ ಜಾನಿ. ನಿನ್ನೆಯಿಂದ ನೋಡ್ತಿದ್ದೀನಿ, ಟೆನ್ಷನ್ ಮಾಡ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಯಾಕೆ ಟೆನ್ಷನ್ ಪಾರ್ಟಿ ಆಗ್ತಿದ್ದೀರಾ? ಮಕ್ಕಳ ಮಾತಿಗೆ ಟೆನ್ಷನ್ ಆಗ್ತಿರಲ್ಲ, ಇನ್ನೇನಂತಾರೆ ಟೆನ್ಷನ್ ಪಾರ್ಟಿ. ನೀನು ನನ್ನ ಟೆನ್ಷನ್ ಪಾರ್ಟಿ ಅಂತಿದ್ಯಾ? ಅನ್ನು ನಿನ್ನೊಬ್ಬಳೆ ಅನ್ಬೇಡ, ಊರವ್ರನ್ನೆಲ್ಲ ಕರೆಸಿ ನನ್ನ ಗಂಡ ಟೆನ್ಷನ್ ಪಾರ್ಟಿ ಅಂತ ಡಂಗೂರ ಸಾರ್ಬಿಡು. ನೀವ್ ಹೀಗ ಆಡ್ತಿದ್ರೆ ನಾನ್ ಡಂಗುರ ಸಾರೋದ್ ಬೇಕಾಗಿಲ್ಲ. ನೀವೇ ಬಿಟ್ಟು ಪಬ್ಲಿಸಿಟಿ ತಗೊಂಡು ಎಲ್ಲಾರ ಕೈಲೂ ತುಪ್ಪಕ್ ಅಂತ ಉಗಿಸ್ಕೊಂಡು ಮೆಂಟಲ್ ಹಾಸ್ಪಿಟಲ್ ಸೇರ್ಬೇಕಾಗುತ್ತೆ. ಸೇರ್ಕೋತೀನಿ ಬಿಡು, ಯಾಕೆಂದ್ರೆ ನಾನು ಟೆನ್ಷನ್ ಪಾರ್ಟಿ ಅಲ್ವಾ? ಡೌಟೇ ಇಲ್ಲ, ನೀವು ಟೆನ್ಷನ್ ಪಾರ್ಟಿನೇ. ಹೌದು, ನಾನು ಟೆನ್ಷನ್ ಪಾರ್ಟಿ. ಏನಿವಾಗ ಏನಾದ್ರೂ ಮಾಡ್ಕೊಳ್ಳಿ. ಮಾಡ್ಕೋತೀನಿ ಬಿಡು, ಎಷ್ಟೇ ಆದ್ರೂ ನಾನು ಟೆನ್ಷನ್ ಪಾರ್ಟಿ ಅಲ್ವಾ? ಆದ್ರೂ ಆ ಗೊಂಬೆಗೆ ಪುಟ್ಟಮಲ್ಲಿಯವರು ಹೇಗಮ್ಮ ಆದ್ರು? ಗೌಡ್ರೆ, ಹೋ ಜನ್ಮದಲ್ಲಿ ನೀವೇನಾದ್ರೂ ನಾಯಿ ಬಾಲ್ ಆಗಿದ್ರಾ? ಮಧುರ ಅವ್ರೆ, ನನ್ನನ್ನ ಯಾಕೆ ನಾಯಿ ಬಾಲಕ್ಕೆ ಹೋಲ್ಸಿರಿ? ನಾಯಿ ಬಾಲನ್ನ ಎಷ್ಟೇ ಸ್ಟ್ರೈಟ್ ಮಾಡಿದ್ರು ಡೊಂಕಾಗಿರುತ್ತಲ್ಲ, ಹಾಗೆ ನೀವುನು ನನ್ನ ಹಿಂದೆ ಬಂದು ಕುಣಿಬೇಡಿ ಅಂದ್ರು ಬುದ್ಧಿ ಬಂದಿಲ್ವಲ್ಲ? ಮಧುರ ಅವ್ರೆ, ಅದಕ್ಕೆ ಯಾಕೆ ಇಪ್ಪತ್ತಿ ಬೇಜಾರು ಮಾಡ್ಕೊಂಡ್ರಿ? ನಾನು ಇಲ್ಲಿಗೆ ಬರೋದು ನಿಮ್ಮ ತಮ್ಮ ಬಯಸ್ಕೊಳಕ್ಕೆಲ್ಲ, ನಿಮ್ಮ ಜೊತೆಗೆ ನಗನಗ್ತಾ ಮಾತಾಡಿ ಟೈಮ್ ಪಾಸ್ ಮಾಡಕ. ನಾನ್ ಯಾಕ್ರಿ ಮಾತಾಡಿ ನಿಮ್ ಜೊತೆ ಟೈಮ್ ಪಾಸ್ ಮಾಡ್ಬೇಕು? ಅದಕ್ಕೆ ಪುಟ್ಟಮಲ್ಲಿ ಅವ್ರು ಇಲ್ವಾ? ಮಧುರ ಅವ್ರೆ, ಅವಳಿಗೆ ನನ್ನ ಜೊತೆಗೆ ಮಾತಾಡಿ ಟೈಮ್ ಪಾಸ್ ಮಾಡೋಷ್ಟು ಪುರ್ಸತ್ ಎಲ್ಲಿದ್ದದು? ಯಾವಾಗ ನೋಡ್ರು ಐಕುಲ್ ಜೊತೆಗೆ ಸೇರ್ಕೊಂಡು ಅವಳು ಐಕುಲ್ ಥರನೇ ಆಡ್ತಾ ಇರ್ತಾಳೆ. ಪುಟ್ಟಮಲ್ಲಿ ಅವ್ರಿಗೆ ಮಕ್ಕಳು ಇಷ್ಟ ಅಂತ ಗೊತ್ತಾದ್ಮೇಲೆ ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವು ಪರ್ಮಿಷನ್ ಕೊಟ್ರೆ ನಾನು ಇವತ್ತೇ ರೆಡಿ. ನೀವು ಮಕ್ಕಳಾಗಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡ್ಬೇಕು? ಅಂದ್ರೆ ನಾವಿಬ್ರು ಎದುರ ಬದ್ರ ಅಟ್ಟಿಯವರು, ನಮಗ್ ಮಕ್ಕಳಾಗಿ ನಿಮಗ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಮನಸ್ತಾಪ ಬರಬಾರ್ದಲ್ವಾ? ಅದಕ್ಕೆ ಹಂಗೆ ಹೇಳ್ದಿ. ಗೌಡ್ರೆ, ನಂಗಿರೋ ಟೆನ್ಷನ್ಗಳು ಸಾಲ್ವ್ ಆದ್ರೆ ಸಾಕಾಗಿದೆ. ನಂಗೆ ಅಲ್ಲಿ ತನಕ ಮಕ್ಳು ಬೇಡ. ಮಧುರ ಅವ್ರೆ, ನಿಮಗೇನ್ ಟೆನ್ಷನು? ಅನ್ನಪ್ಪನವ್ರೇನು ಅಂದ್ರ? ಅವ್ರೇನು ಹೇಳಿಲ್ಲ ಗೌಡ್ರೆ, ಆದವ್ರು ಟೆನ್ಷನ್ ತಗೊಳ್ತಿರೋ ರೀತಿಗೆ ನನ್ಗೂ ಟೆನ್ಷನ್ ಆಗ್ತಿದೆ. ಅಯ್ಯೋ ಶಿವನಿ, ಮೊದ್ಲೇ ಅವರು ಕ್ಯಾಮ್ ಇಲ್ದೆ ನಾಲೆ ಹಾಕ್ತಾರೆ, ಅಟ್ಟಿಲ್ ಕೂತಿರ್ತಾರೆ. ಅವ್ರಿಗೆ ಯಾವ ಟೆನ್ಷನ್? ಎಲ್ಲರೂ ಎಡವಟ್ ಮಾಡ್ಕೊಂಡು ದುಡ್ಡು ಕಳ್ಕೊಂಬಿಟ್ರ? ಗೊತ್ತಿಲ್ಲ ಗೌಡ್ರೆ, ಅವ್ರು ನಂಗೆ ಏನು ಹೇಳ್ತಿಲ್ಲ, ಸುಮ್ನೆ ಹುಚ್ಚಂಗ ಆಡ್ತಿದಾರ ಅಷ್ಟೇ. ಸುಮ್ನೆ ಹುಚ್ಚರಲ್ಲ, ದಿಟ್ಟವಾಗ್ಲೂ ಹುಚ್ಚರಿಯೇ.
ಮತ್ತೆ ಇನ್ನೇನು ಮಧುರ ಅವ್ರೆ, ನಿಮ್ಮಂತ ಪಸಂದಾಗಿರೋ ಹೆಂಡ್ರು ಹೊಟ್ಟಿಲಿರ್ಬೇಕಾದ್ರೆ ಟೆನ್ಷನ್ ಎಲ್ಲ ಮರ್ತು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವರು ಟೆನ್ಷನ್ ತಗೊಂಡು ನಿಮ್ಗೂ ಟೆನ್ಷನ್ ಕೊಡ್ತಾರಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಅವ್ರನ್ನ ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಅವರು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಂಬುಡಿ, ಅದಕ್ಕೆ ನೀವು ನನ್ನ ಜೊತೆಗೆ ಬಂದ್ಬಿಡಿ. ಏನಂದ್ರೆ? ಅಂದ್ರೆ ಅಣ್ಣಪ್ಪನ ಸರಿ ಮಾಡೋ ಜವಾಬ್ದಾರಿ ನಂದು ಒಂದಿ. ಥ್ಯಾಂಕ್ ಯು ಗೌಡ್ರ. ಬೆಲ್ಲ ಕೊಡ್ಲೆ? ಇವತ್ತು ಹೇಗಾದರೂ ಮಾಡಿ ಆ ಗೊಂಬೆಗೂ ಪುಟ್ಮಲ್ಲಿಯವ್ರಿಗೂ ಏನು ಸಂಬಂಧ ಅಂತ ತಿಳ್ಕೊಂಡೇ ಬಿಡ್ತೇನೆ. ಪುಟ್ಮಲ್ಲಿಯವರೇ ಏನು ಮಾಡ್ತಿದ್ದೀರಾ? ಚಂದನವ್ರೆ, ಒಂಟೆ ಜೊತೆ ಕುಂಟೆ ಬಿಲ್ಲ ಆಡ್ತೀವ್ನಿ. ಮತ್ತಿನ್ನೇನ್ ಚಂದನವ್ರೆ, ಕಂಡು ಹೆಣ್ಣು ಗಂಡು ಅಂತಿದ್ರಂತೆ. ತರಕಾರಿ ಕುಯ್ತಾರದ್ ನೋಡಿ ಪುಟ್ಮಲ್ಲಿ ಅವ್ರೆ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತೀರಿ ಅಲ್ಲ. ಪುಟ್ಮಲ್ಲಿಯವರೇ ಯಾವುದೋ ಟೆನ್ಷನ್ಲಿದ್ದೆ, ಏನು ಮಾಡ್ತಿದ್ರ ಅಂತ ಸರಿಯಾಗಿ ಗಮನಿಸ್ಲಿಲ್ಲ. ಚಂದನವ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ತಲೆಲಿರೋ ಕೂದಲೆಲ್ಲ ಉದ್ರೋಗಿ ಬೋಡ್ ಮುಂಡೆ ಆಗೋಯ್ತದೆ. ಅಯ್ಯೋ ಸುಮ್ಮನಿರಿ ಪುಟ್ಮಲ್ಲಿಯವರೇ, ಏನೇನು ಹೇಳಿ ಹೆದರ್ಸ್ಬೇಡಿ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಅದೇನು ಅಂತ ಕೇಳಿ. ಆ ಗೊಂಬೆ ನಿಜವಾಗ್ಲೂ ನಿಮ್ಮ ಮಗಳ? ಪುಟ್ಮಲ್ಲಿಯವರೇ ಉತ್ತರ ಕೊಡಿ ಅಂದ್ರೆ ಯಾಕೆ ಹೇಳ್ತಿದ್ದೀರಾ? ಚಂದನವ್ರೆ, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನೀವು ಆ ಗೊಂಬೆಗೆ ನೂಡಲ್ಸ್ ತಿನ್ನಿಸ್ತಾ ಇದ್ರಲ್ಲ, ಅವಾಗಲೆಲ್ಲ ನೋಡ್ಬಿಟ್ಟೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಪುಟ್ಮಲ್ಲಿಯವರೇ, ಅದೇನು ಅಂತ ಪ್ಲೀಸ್ ಹೇಳಿ. ಚಂದನವ್ರೆ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ನಮ್ಮ ಬಾಬುಣನ್ಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು. ಪುಟ್ಮಲ್ಲಿಯವರೇ, ಕತ್ತತ್ರ ಕತ್ತಿ ಇರೋನ್ಗೆ ಬಾಯಲ್ಲಿ ಬಂದು ಕೈಟು ಅಂತರ ಮಾತಾಡ್ಬೇಡಿ ಪ್ಲೀಸ್. ಅದೇನು ಅಂತ ಹೇಳಿ. ಚಂದನವ್ರೆ, ಗೊಂಬೆ ನನ್ ಮಗಳೇ, ಆದ್ರೆ ಬಾಬಣ್ಣವ್ರ ಅಪ್ಪ ಅಲ್ಲ. ಪುಟ್ಮಲ್ಲಿಯವರೇ, ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಮೊದಲೇ ಟೆನ್ಷನ್ ಇರೋನ್ಗೆ ಇನ್ನೂ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಅದೇನು ಅಂತ ಬಿಡಿಸಿ ಹೇಳಿ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಬಾಬಣ್ಣನ ಮದುವೆ ಆಗೋಕ್ಕಿಂತ ಮುಂಚೆ ಪಾಂಡವಪುರದಲ್ಲಿ ವಿವೇಕಾನಂದನ ಪ್ರೀತಿ ಮಾಡಿದ್ದೆ. ನಮ್ ಪಿರುತಿ ವಿಷಯ ಇಡೀ ಊರಿಗೆ ಗೊತ್ತಿತ್ತು ಅನ್ನಿ. ಆಗ ನಮ್ಮ ಟೆಂಟಲ್ಲಿ ಎಡಕದ ಗುಡ್ಡದ ಮೇಲೆ ಸಿನಿಮಾ ಬಂದಿತ್ತು. ಆ ಸಿನಿಮಾ ನೋಡ್ಬೇಕು ಅಂತ ನಂಗೆ ಬಹು ಆಸೆ ಆಯ್ತು. ಒಂಟ್ಬೆ ದಿನ ಆ ಪಿಕ್ಚರ್ ನೋಡಕ್ಕೆ ವಿವೇಕಾನಂದನ ಕರ್ಕೊಂಡು ಹೋದ. ಪುಟ್ಮಲ್ಲಿಯವರೇ, ಆಮೇಲೆ ಏನಾಯ್ತು ಅಂತ ಹೇಳಿ. ಹೇಳ್ತೀನಿ ಕೇಳಿ. ಪಿಕ್ಚರ್ ನೋಡ್ಕ ಬರ್ತಾ ಇದ್ವಾ, ಹುಣ್ಣಿಮೆ ಚಂದ್ರ ಪಕ್ಕ ಪಕ್ಕ ಅಂತ ನೋಡ್ತಾ ಇದ್ದ. ನನ್ ದಂಡಲಿ ವಿವೇಕ ದಂಡಲಿ ನಾನು. ಆಗ ತಪ್ಪು ನಡೆದೋಯ್ತು. ಅದ್ರ ಪ್ರತಿಫಲನೆ ಈ ಗೊಂಬೆ. ಜಾನಿ, ಏನಾಯ್ತು? ಹೇಗಾಗ್ಬಾರ್ದು. ಜಾನಿ, ಏನಾಗ್ಬಾರ್ದು? ಮಧ್ಯರಾತ್ರಿ ಎದ್ ಕೂತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಮಧು, ನನ್ಗೆ ಯಾಕೋ ಕೆಟ್ಟ ಕನ್ಸೆ ಬೀಳ್ತಿದೆ. ಕೆಟ್ಟದಾಗ ಯೋಚನೆ ಮಾಡೋರ್ಗೆ ಕೆಟ್ಟ ಕನ್ಸೆ ಬೀಳೋದು. ಹೌದು, ನಾನು ಕೆಟ್ಟವನು. ಏನಿವಾಗ? ಜಾನಿ, ನೀವ್ ಈ ರೀತಿ ಎಲ್ಲ ನಡ್ಕೋತಿದ್ರೆ ನನಗೆ ನಿಮ್ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ನಡುವೆ ನೀವು ಟೆನ್ಷನ್ ತಗೊಂಡು ನನ್ಗೂ ಟೆನ್ಷನ್ ಕೊಟ್ಟು ಒಳ್ಳೆ ಟೆನ್ಷನ್ ಪಾರ್ಟಿ ಆಗ್ತಿದ್ದೀರಾ. ಹೌದು, ನಾನ್ ಟೆನ್ಷನ್ ಪಾರ್ಟಿ. ನನ್ನಂತನ ಹತ್ರ ಯಾಕೆ ಮಾತಾಡ್ತೀಯ? ಸುಮ್ಮನೆ ಬಿತ್ಕೋ. ನೀವ್ ಇರ್ತಿ ಕಿರ್ಚ್ಕೋತಿದ್ರೆ ನಾನ್ ಹೇಗ್ ಮಲಗ್ಲಿ? ಹೇಗಾದ್ರೂ ಮಲ್ಗೋ, ಒಟ್ಟಲ್ಲಿ ಮಲ್ಗೋ. ಸರಿ, ಮಲ್ಕೋತೀನಿ. ಆದ್ರೆ ನಿಮ್ ಟೆನ್ಷನ್ ಅಲ್ಲಿ ಹಾಡ್ಬೇಡಿ. ಕೆಳಗೆ ಹೋಗಿ ಸೋಫಾ ಮೇಲೆ ಮಲ್ಕೊಳ್ಳಿ. ನಾನೇ ಕೆಳಗಡೆ ಹೋಗ್ಲಿ? ಬೇಕಿದ್ರೆ ನೀನೇ ಹೋಗೋ, ನಾನೆಲ್ಲೂ ಮಲ್ಗಲ್ಲ. ಮಲ್ಕೊಳ್ದೆ ಇನ್ನೇನು ಇಡೀ ರಾತ್ರಿ ಕುತ್ಕೊಂಡು ಭಜನೆ ಮಾಡ್ತೀರಾ? ನಾನು ಭಜನೆ ಆದ್ರೂ ಮಾಡ್ತೀನಿ, ಡ್ಯಾನ್ಸ್ ಆದ್ರೂ ಆಡ್ತೀನಿ, ನಾನೆಲ್ಲೂ ಮಲ್ಗಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಾನೇ ಕೆಳಗೆ ಹೋಗಿ ಮಲ್ಕೊಳ್ತೀನಿ. ಒಳ್ಳೆ ಟೆನ್ಷನ್ ಪಾರ್ಟಿ ಸಹವಾಸ. ಮಕ್ಕಳ ಮಾತಿಗೆ ಟೆನ್ಷನ್ ಆಗ್ತಿರಲ್ಲ, ಇನ್ನೇನಂತ ಕರೀಲಿ? ಟೆನ್ಷನ್ ಪಾರ್ಟಿ. ಹಲೋ ಅತ್ಯವ್ವ, ಇಲ್ಲಿಂದನೇ ಬಿದ್ದೇನಿ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕುಸು. ಅತ್ಯವ್ವ, ನನ್ ಮಗಳ ಜೊತೆ ಮಾತಾಡಿರಿಯಾ? ಓ ಆಂಟಿ, ಬರೀ ಹಣ್ಣು ಹಾಕ್ಬಿಟ್ರೆ ಸಾಕಾ? ಚಾಕು ಬೇಡವಾ? ಕುಯ್ಕೊಂಡು ತಿನ್ನು. ಥ್ಯಾಂಕ್ ಯು ಆಂಟಿ. ಪುಟ್ಮಲ್ಲಿ, ಮಗನ್ ಕೈ ಫೋನ್ ಕೊಡು. ಅಜ್ಜಿ ಮಾತಾಡು. ಹಲೋ ಅಜ್ಜಿ. ಹಾಯ್ ಕಂದ, ಎಷ್ಟು ಪಸಂದಾಗಿ ಅಜ್ಜಿ ಅಂತೀಯೇ. ಕುಸು, ನನ್ ಕೂಸ್ ಕೈಯಲ್ಲಿ ಫೋನ್ ಕೊಡು. ಅಮ್ಮ ತಗೋ, ಅಜ್ಜಿ ನಿಮ್ ಜೊತೆ ಮಾತಾಡ್ಬೇಕಂತ. ಯೋಳಿ ಅತ್ಯವ್ವ. ಯಾನ್ ಕುಸು, ಪ್ರಪಂಚದ 9ನೇ ಅದ್ಭುತ. ಹೊಟ್ಟೆಲಿರೋ ಮಗು ನನ್ನನ್ನು ಈಗಲೇ ಅಜ್ಜಿ ಅಂತದೆ. ಇನ್ನು ಆಚೆಗೆ ಬಂದ್ಮೇಲೆ ಅಜ್ಜ ಅಂತ ಕರೀತದೆ. ಮತ್ತಿನ್ನೇನ್ ಅತ್ಯವ್ವ, ಏನ್ ಆಟ್ಕೊಳ್ಳಿ ಆಡಿರಿಯಾ? ಇದು ನನ್ನ ಹೊಟ್ಟೆಲಿರೋ ಕೂಸಲ್ಲ, ಮತ್ತೆ ನಮ್ಮ ಹೊಟ್ಟೆಲಿರೋ ಕೂಸು.
ಅದು ಗೊಂಬೆ ಅಂತ. ಇಷ್ಟಾಯ್ತು. ಹಂಗ ಬರ್ಲಿ ಬಿಡು. ಆ ಮಗಿನ ಕಾಲ್ ಗುಣದಿಂದ ಆದ್ರೂ ನಿನ್ನ ಹೊಟ್ಟೆಲಿ ಒಂದು ಕೂಸು ಬೆಳಿಲಿ. ಕೂಸು, ಇನ್ನೊಂದ್ಕಿತ ಆ ಮಗಿ ಕೈಯಲ್ಲಿ ಫೋನ್ ಕೊಡು. ಆ ಮಗು ಬಾಯಲ್ಲಿ ಅಜ್ಜಿ ಅಂತ ಕೇಳಿಸ್ಕೊಳ್ಳೋಕೆ ಖುಷಿ ಆಯ್ತದೆ. ಇನ್ನೊಂದ್ಕಿತ ಆ ಮಗು ಬಾಯಲ್ಲಿ ಅಜ್ಜಿ ಅಂತ ಕೇಳಿಸ್ಕೊತೀನಿ. ಸರಿ ಅತ್ಯವ, ಕೊಡ್ತೀನಿ. ಅಜ್ಜಿ ನಿಂತವ ಮಾತಾಡ್ಬೇಕಂತೆ, ತಗೋ ಮಾತಾಡು. ಹಲೋ ಅಜ್ಜಿ, ಹೇಗಿದ್ದೀರಾ? ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಅಕ್ಕ. ಅಜ್ಜಿ ಅಜ್ಜಿ ಅಂತ ಎಷ್ಟು ಮುದ್ದಾಗಿ ಹೇಳ್ತಾ ಇದೀಯೆ. ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ನಿಸ್ತದೆ. ಹಂಗಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ನನ್ಗೆ ಅದೆಲ್ಲ ಗೊತ್ತಿದ್ರೆ ನಾನ್ ಯಾಕೆ ಕೂಸು ಹಳ್ಳಿಲಿ ಇರ್ತಿದ್ದೆ, ಡೆಲ್ಲಿಗೆ ಹೋಗಿ ದೇಶನೇ ಆಳ್ತಿದ್ದೆ. ಅದಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಿಲ್ಲ. ಅಜ್ಜಿನೇ ಆಡ್ಕೊಂಡಿಯಾ? ನನ್ ಮುದ್ದು ಅಜ್ಜಿ ಅಲ್ವಾ, ಅದಕ್ಕೆ ತಮಾಷೆ ಮಾಡ್ದೆ. ಆಡ್ಕೊ ಆಡ್ಕೊ. ಒತ್ತಾರೆ ಒಟ್ಟಿಗೆ ಏನ್ ತಿಂದೆ ಕೂಸು? ಅಮ್ಮ ನನ್ಗೆ ನೂಡಲ್ಸ್ ಮಾಡ್ಕೊಟ್ಟಿದ್ರು. ನೀವೇನ್ ತಿಂದ್ರಿ? ಕರಿ ಮುದ್ದೆ ಬಿಳಿ ಸಾರು. ಅಜ್ಜಿ, ಊರಿಂದ ಬರುವಾಗ ನನ್ಗೆ ಏನ್ ತಗೊಂಬರ್ತೀಯಾ? ನಿನಗೇನ್ ಬೇಕು? 2 ಎಮ್ಮೆ